ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಈಗ ದರ್ಶನ್ ಅವ್ರ ಕೇಸ್ ನಡೀತಾನೆ ಇದೆ. ಆದಷ್ಟು ಬಿಡುಗಡೆ ಆಗೋ ಸಾಧ್ಯತೆಗಳು ಇದೆ ಅನ್ನುವಂಥದ್ದೆಲ್ಲ ಕೇಳಿ ಬರ್ತಾ ಇದೆ. ಸರ್, ನಿಮಗೆ ಏನು ಅನ್ಸುತ್ತೆ ಸರ್ ಈ ಕೇಸ್ ಬಗ್ಗೆ? ಬಿಡುಗಡೆ ಆಗೋ ಸಾಧ್ಯತೆ ಇದೆಯಾ ದರ್ಶನ್ ಅವರು ಸದ್ಯದಲ್ಲಿ ಅನ್ನುವಂಥ ವಿಚಾರ? ನೋಡಿ, ಮೊಟ್ಟ ಮೊದಲನೇದಾಗಿ ದರ್ಶನ್ ವಿಚಾರದಲ್ಲಿ ಹೇಳೋದಾದರೆ, ಕೇಸು ದಿನೇ ದಿನೇ ವಿಚಾರಣೆ ನಡೀತಾ ಇದೆ. ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಯಾವುದೋ ಒಂದು ಸಾಕ್ಷಿ ವಿಚಾರಣೆಯಲ್ಲಿ ದರ್ಶನ್ ಪರ ಅಥವಾ ಪ್ರಾಸಿಕ್ಯೂಷನ್ ವಿರುದ್ಧ ಏನೋ ಒಂದು ದಾಖಲೆ ಬಂದಿದೆ ಅಂದ ಮಾತ್ರಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋದು ಅಂತಂದು ಅಷ್ಟು ಸಮಂಜಸ ಅಲ್ಲ. ಎರಡನೇದು, ಅದು ಇನ್ನೂ ಪ್ರೀ ಡಿಟರ್ಮಿನ್ಡ್ ಅನಾಲಿಸಿಸ್ ಆಗುತ್ತೆ. ಕೇಸು ವಿಚಾರಣೆ ಹಂತದಲ್ಲಿರುವಾಗ ನಾವು ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕಾಗಲ್ಲ. ಆ ಸಾಕ್ಷಿ ದರ್ಶನ್ ಪರವಾಗಿ ಆಗಿರ್ಬೋದು ಅಥವಾ ಪ್ರಾಸಿಕ್ಯೂಷನ್ ವಿರುದ್ಧ ಆಗಿರ್ಬೋದು. ಆದರೆ ಬಿಡುಗಡೆ ಅಥವಾ ಶಿಕ್ಷೆ ಎರಡೂ ನಿರ್ಧಾರ ಮಾಡಬೇಕಾದ್ರೆ ಕೋರ್ಟು ಎಲ್ಲ ದಾಖಲಾತಿಗಳನ್ನು, ಎಲ್ಲ ಸಾಕ್ಷಿಗಳನ್ನು ಸಮಗ್ರವಾಗಿ ಅವಲೋಕನ ಮಾಡಿ ತನ್ನ ತೀರ್ಪನ್ನು ಕೊಡುವಂಥದ್ದು. ಯಾವುದೋ ಒಂದು ಸಾಕ್ಷಿಯ ಆಧಾರದ ಮೇಲೆ ಬಿಡುಗಡೆ ಆಗೇ ಬಿಡುತ್ತೆ ಅನ್ನೋವಂಥದ್ದು ಅಷ್ಟು ಸೂಕ್ತವಾದ ಅಭಿಪ್ರಾಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಪೊಲೀಸರೇ ಒಂದು ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವಂಥದ್ದು ಅನ್ನುವಂಥದ್ದು ಕೂಡ ನಡೀತಾ ಇದೆ ಸರ್. ನೋಡಿ, ಅದು ಎಲ್ಲವೂ ಈಗ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿ ಇರಬೇಕಾದ್ರೆ ಅದು ಪೊಲೀಸ್ನವ್ರು ಮಾಡಿದ್ದಾರಾ ಅಥವಾ ಇವರೇ ಸೃಷ್ಟಿ ಮಾಡಿದ್ದಾರಾ ಯಾವುದನ್ನು ನಾವು ಈಗಲೇ ತೀರ್ಮಾನಕ್ಕೆ ಬರಲಿಕ್ಕಾಗಲ್ಲ. ಯಾಕಂದರೆ ತೀರ್ಪು ಇನ್ನೂ ಬಂದಿಲ್ಲ, ವಿಚಾರಣೆ ಹಂತದಲ್ಲಿದೆ. ಎಲ್ಲ ಸಾಕ್ಷಿಗಳು ವಿಚಾರಣೆ ಆಗಬೇಕು. ಅದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇನ್ನೂ ವಿಚಾರಣೆಗೆ ಆಗೋದಿದೆ, ಸಾಕಷ್ಟು ಸಾಕ್ಷಿಗಳು ಇನ್ನೂ ಕೋರ್ಟ್ ಮುಂದೆ ಬಂದು ಹೇಳೋದಿದೆ. ಸೊ ಈ ಹಂತದಲ್ಲೇ ನಾವು ಹೀಗೆ ಆಗತ್ತೆ ಅಂತ ಯಾವುದೋ ಸ್ಪಷ್ಟ ತೀರ್ಮಾನಕ್ಕೆ ಬರೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅಕಸ್ಮಾತ್ ಇದು ಏನಾದರೂ ಪೊಲೀಸರು ತಿರುಚುವಂತ ಪ್ರಯತ್ನ ಮಾಡಿದ್ರು ಅಂತ ಅದು ಸಾಬೀತಾದ್ರೆ ಅದು ಪ್ಲಸ್ ಆಗುತ್ತೆ ದರ್ಶನ್ ಅವ್ರಿಗೆ ಏನಂತ? ಅಲ್ಲ, ದರ್ಶನಕ್ಕೆ ಪ್ಲಸ್ ಆಗಬಹುದು. ಆದರೆ ಪೊಲೀಸ್ನವರು ಆ ರೀತಿ ಮಾಡಿದ್ದಾರೆ ಅಂತಂದರೆ ಕಾನೂನಿನಲ್ಲಿ ಪೊಲೀಸ್ನವರು ವಿರುದ್ಧನೂ ಅಂದರೆ ಪ್ರಾಸಿಕ್ಯೂಷನ್ ವಿರುದ್ಧನೂ ಕ್ರಮ ಕೈಗೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ಇವರು ತನಿಖಾ ಹಂತದಲ್ಲಿ ಏನು ಹೇಳ್ಕೊಂಡಿದ್ರು ಅಂದರೆ, ಇದು ಫುಲ್ ಪ್ರೂಫ್ ಮಾಡಿದ್ದೀವಿ ನಾವು, ಯಾವುದೇ ರೀತಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋದೆಲ್ಲ ಇವರು ಹೇಳಿದರು. ಸೊ ಅದರ ಪ್ರಕಾರ ಆಗಿಲ್ಲ ಅಂತಂದಾಗ ಯಾರು ತನಿಖೆ ಮಾಡಿರ್ತಾರೋ ಆ ತನಿಖಾಧಿಕಾರಿಯನ್ನು ಬಾಧ್ಯಸ್ಥರನ್ನಾಗಿ ಮಾಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಿ ಅವರ ಅಕೌಂಟಬಿಲಿಟಿ ತಗೊಳ್ಳೋ ಅಂಥದ್ದು ಕಾನೂನಲ್ಲಿ ಅವಕಾಶ ಇದೆ. ಈ ಹಂತದಲ್ಲಿ ಅದನ್ನು ಹೇಳಲಿಕ್ಕಾಗಲ್ಲ. ಯಾಕಂದರೆ ತನಿಖೆ ಹಂತದಲ್ಲಿ, ವಿಚಾರಣಾ ಹಂತದಲ್ಲಿ ಯಾವುದೇ ಕೋರ್ಟು ಕೂಡ ಇವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಈಗಾಗಲೇ ತಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟು ಅವ್ರಿಗೆ ಆಗಿದ್ದಂಥ ಬೇಲನ್ನು, ಹೈಕೋರ್ಟ್ ನೀಡಿದಂಥ ಬೇಲ್ ಆರ್ಡ್ರನ್ನ ರಿಜೆಕ್ಟ್ ಮಾಡಿ ಮತ್ತೆ ಕಸ್ಟಡಿಗೆ ತೊಗೊಂಡಿರ್ತಕ್ಕಂಥದ್ದು. ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರು, ಇದನ್ನು ಸಾಧ್ಯವಾದಷ್ಟು ಬೇಗ ವಿಚಾರಣೆ ಮಾಡಬೇಕು, ವಿಚಾರಣೆ ಆಗೋವರೆಗೂ ಬಿಡುಗಡೆ ಇಲ್ಲ ಅನ್ನೋದು. ಸೊ ಈ ಹಂತದಲ್ಲಿ ಅವ್ರು ಬಿಡುಗಡೆ ಆಗ್ತಾರೆ ಅನ್ನೋದು ಊಹಾಪೋಹ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.